Good morning. In the last class, we have discussed about what is chemical kinetics, what is rate of reaction, and what is average rate of reaction, and what is instantaneous rate of reaction. These are all things are studied in the last classes. First of all, important point, rate of reaction. What is rate of reaction? Change in the concentration of reactant and product with respect to the time. It is known as rate of reaction. Okay, it is very important. It is discussed in the last session. Today's session we have discussed about factor influencing the rate of reactions. ಒಂದು ರೇಟ್ ಆಫ್ ರಿಯಾಕ್ಷನ್ ಆಗಬೇಕು ಅಂದರೆ ಯಾವ್ಯಾವ ಫ್ಯಾಕ್ಟರು ಅಲ್ಲಿಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ವಾಟ್ ಆರ್ ದ ಮೇನ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ದ ರೇಟ್ ಆಫ್ ರಿಯಾಕ್ಷನ್? The first one is concentration of reactant, second one is nature of reactant, third one temperature, and last one is presence of catalyst. The first one is concentration of reactant. ನೀವು ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಬೇಕು ಅಂತಂತಂದರೆ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದರೆ ರೇಟ್ ಆಫ್ ರಿಯಾಕ್ಷನ್ ಈಸ್ ಇನ್ಕ್ರೀಸಸ್, ವೆರಾಸ್ ಗ್ರೇಟರ್ ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ rate of reaction is faster or rate of reaction increases, or reactant constant is smaller, rate of reaction is decreases. ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದರೆ ರೇಟ್ ಆಫ್ ರಿಯಾಕ್ಷನ್ ಏನಾಗ್ತಾ ಇರುತ್ತೆ, ಇನ್ಕ್ರೀಸ್ ಆಗ್ತಾ ಇರುತ್ತೆ. ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಕಮ್ಮಿ ಇದ್ದರೆ ರೇಟ್ ಆಫ್ ರಿಯಾಕ್ಷನ್ ಡಿಕ್ರೀಸ್ ಆಗ್ತಾ ಇರುತ್ತೆ. ಸೆಕೆಂಡ್ ಒನ್, ನೇಚರ್ ಆಫ್ ರಿಯಾಕ್ಟೆಂಟ್. ಯಾವುದೋ ಒಂದು ರೇಟ್ ಆಫ್ ರಿಯಾಕ್ಷನ್ ಆಗಬೇಕು ಅಂತಂದರೆ ನೀವು ಯಾವ ಟೈಪ್ ಮಾಲಿಕ್ಯೂಲ್ ತಗೊಳ್ತಿರೋ ರಿಯಾಕ್ಟೆಂಟಲ್ಲಿ ಅದು ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್, 2NO plus O2 gives rise to 2NO2, CH4 plus 2O2, CO2 plus 2H2O. Both are chemical equation. ಯಾವ ರಿಯಾಕ್ಷನ್ನು ಫಾಸ್ಟು ಆ್ಯಂಡ್ ಯಾವ ರಿಯಾಕ್ಷನ್ನು ಸ್ಲೋ. ಓಕೆ, ನೇಚರ್ ಆಫ್ ರಿಯಾಕ್ಟೆಂಟ್ ಯಾವತ್ತು ತಗೋದಿರ, ಇಲ್ಲಿ ನೇಚರ್ ಆಫ್ ರಿಯಾಕ್ಟೆಂಟೇ ಬೇರೆ, ಇಲ್ಲಿ ನೇಚರ್ ಆಫ್ ರಿಯಾಕ್ಟೆಂಟೇ ಬೇರೆ. ದ ರಿಯಾಕ್ಷನ್ 1 ಈಸ್ ಫಾಸ್ಟರ್ ದ್ಯಾನ್ ರಿಯಾಕ್ಷನ್ 2 ಆರ್ ಈಕ್ವೇಷನ್ 2. ವೈ ರಿಯಾಕ್ಷನ್ ಈಸ್ ಫಾಸ್ಟರ್ ದ್ಯಾನ್ ರಿಯಾಕ್ಷನ್ 2? NO N triple bond O. In this molecule 2 pi bond and 1 sigma bond is present. Comparatively, sigma bond and pi bond are the strong bond, pi bond are the weak bond. ಇಲ್ಲಿ ಬಾಂಡನ್ನ ಬ್ರೇಕ್ ಮಾಡಲಿಕ್ಕೆ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಬೇಕು ಅಂದರೆ ಐದರ್ ಬ್ರೇಕಿಂಗ್ ಆಫ್ ಬಾಂಡ್ ಬ್ರೇಕ್ ಆಗಬೇಕು ಅಂದರೆ ವೆರಿ ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ಈಸ್ ರಿಕ್ವೈರ್ಡ್. In this equation, the reaction is faster because 2 pi bond and only 1 sigma bond. Sigma bond is stronger bond than pi bond. ಇಲ್ಲಿಗೆ ಎಷ್ಟು ಎನರ್ಜಿ ಬೇಕಾಗಿಲ್ಲ ಅಂತಂದರೆ ರಿಯಾಕ್ಷನ್ ಫಾಸ್ಟಾಗಿ ಆಗ್ತಾ ಇರ್ತಿರುತ್ತೆ. ಸೆಕೆಂಡ್ ಎಕ್ಸಾಂಪಲ್, ಮೀಥೇನಲ್ಲಿ ಹೌ ಮೆನಿ ಸಿಗ್ಮಾ ಬಾಂಡ್ ಇಸ್ ದೇರ್? 4 ಸಿಗ್ಮಾ ಬಾಂಡ್ ಇದೆ. ಸಿಗ್ಮಾ ಬಾಂಡ್ ಆರ್ ದ ಸ್ಟ್ರಾಂಗ್ ಬಾಂಡ್, 4 ಸಿಗ್ಮಾ ಬಾಂಡ್ ಇರೋದ್ರಿಂದ it is required more amount of energy to break the bond. ಮೋರ್ ಅಮೌಂಟ್ ಆಫ್ ಎನರ್ಜಿ ಬೇಕು ಅಂತಂತಂದರೆ ಕೆಮಿಕಲ್ ರಿಯಾಕ್ಷನ್ನು ಸ್ವಲ್ಪ ಸ್ಲೋ ಆಗ್ತಾ ಇರುತ್ತೆ. ಓಕೆ, ಎನರ್ಜಿ ಜಾಸ್ತಿ ಕೊಡಬೇಕು ಅಂದರೆ ಹೀಟ್ ಮಾಡಬೇಕಾಗತ್ತೆ. ಬಟ್ ನಾರ್ಮಲ್ ಟೆಂಪ್ರೇಚರ್ನಲ್ಲೇ ರಿಯಾಕ್ಷನ್ ಆಗಬೇಕು ಅಂತಂದರೆ ಇದು ಸ್ಲೋ ರಿಯಾಕ್ಷನ್ ಬಿಕಾಸ್ ಸಿಗ್ಮಾ ಬಾಂಡ್ ಆರ್ ದ ಸ್ಟ್ರಾಂಗ್ ಬಾಂಡ್. ಕಂಪ್ಯಾರಿಟಿವ್ಲಿ ನೇಚರ್ ಆಫ್ ರಿಯಾಕ್ಟೆಂಟ್ ಮೀನ್ಸ್ ನೀವು ಯಾವ ಟೈಪ್ ರಿಯಾಕ್ಟೆಂಟ್ ತಗೋತಿದ್ದೀರಾ ಅದ್ರ ಮೇಲೆ ರೇಟ್ ಆಫ್ ರಿಯಾಕ್ಷನ್ನು ಡಿಪೆಂಡ್ ಆಗಿರುತ್ತೆ. ಐದರ್ ಡಬಲ್ ಬಾಂಡ್ ತಗೋತಿರೋ, ಟ್ರಿಬಲ್ ಬಾಂಡ್ ತಗೋತಿರೋ, ಆರ್ ಅಯಾನಿಕ್ ರಿಯಾಕ್ಷನ್ ತಗೋತಿರೋ, ಯಾವ ರಿಯಾಕ್ಟೆಂಟ್ ತಗೋತಿರೋ ಅದ್ರ ಮೇಲೆ ರೇಟ್ ಆಫ್ ರಿಯಾಕ್ಷನ್ ಡಿಪೆಂಡ್ ಆಗಿರುತ್ತೆ. ಇಟ್ ಇಸ್ ನೌನ್ ಆಸ್ ನೇಚರ್ ಆಫ್ ರಿಯಾಕ್ಟೆಂಟ್. ಥರ್ಡ್ ಒನ್, temperature. Rate of reaction is increases with increase in temperature. ಟೆಂಪರೇಚರ್ನ ಇನ್ಕ್ರೀಸ್ ಮಾಡ್ತಿದ್ದಂಗೆ ರೇಟ್ ಆಫ್ ರಿಯಾಕ್ಷನ್ನು ಇನ್ಕ್ರೀಸ್ ಆಗ್ತಾ ಹೋಗ್ತಿರುತ್ತೆ. ಬಿಕಾಸ್ ನಂಬರ್ ಆಫ್ ಕೊಲ್ಯೂಷನ್ ಟೇಕ್ಸ್ ಪ್ಲೇಸ್ ಇನ್ ದ ರಿಯಾಕ್ಟಿವ್ ಮಾಲಿಕ್ಯೂಲ್ಸ್ ಈಸ್ ಹೈಯರ್. ಕೊಲ್ಯೂಷನ್ ಅಂತ ಲಾಸ್ಟ್ ತಿಳ್ಕೊಳ್ಳೋಣ. ಓಕೆ, ಕೊಲ್ಯೂಷನ್ ಜಾಸ್ತಿ ಆದಾಗ ರೇಟ್ ಆಫ್ ರಿಯಾಕ್ಷನ್ನು ಇನ್ಕ್ರೀಸ್ ಆಗ್ತಾ ಹೋಗ್ತಿರುತ್ತೆ. ಓಕೆ, some reactions do not take place at room temperature. It required to higher temperature. Okay, that is temperature increases, rate of reaction also increases. The last one is presence of catalyst. In the reaction, the catalyst is present, the rate of reaction is faster. ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ catalyst ಇದ್ದರೆ rate of reaction is faster. The catalyst is
increase the speed of reaction without itself being consumed. Okay, without itself being consumed in the chemical reaction. That is, some catalyst chemical equilibrium na establish ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಇನ್ ದಿಸ್ ನಾವು ರೇಟ್ ಆಫ್ ರಿಯಾಕ್ಷನ್ ಬಗ್ಗೆ ಡಿಸ್ಕಷನ್ ಮಾಡ್ತಿರೋದ್ರಿಂದ ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಕೆಟಲಿಸ್ಟ್ ಇದ್ರೆ, ಪ್ರೆಸೆನ್ಸ್ ಆಫ್ ಕೆಟಲಿಸ್ಟ್ ಇದ್ರೆ, ಇಟ್ ಈಸ್ ಇನ್ಕ್ರೀಸ್ ಇನ್ ದ ರೇಟ್ ಆಫ್ ರಿಯಾಕ್ಷನ್ಸ್. ಓಕೆ, ರೇಟ್ ಎಕ್ಸ್ಪ್ರೆಷನ್ ಅಂಡ್ ರೇಟ್ ಕಾನ್ಸ್ಟೆಂಟ್. whenever with the passage of time, rate of reaction is increases with decrease in the concentration of reactant and increase in the concentration of product, already discussed in graphical representation. Rate expression or rate equation or rate law ಅಂತಲೂ ಕರೀತಾರೆ ಇದನ್ನು, and rate constant. Let us consider a general equation: m moles of A plus n moles of B gives rise to O moles of C and P moles of D. It is a general reaction. A and B are the concentration of reactant. Capital C and capital D are the concentration of product, where M, N, O, P, small m, small n, small o, small p are stoichiometric coefficient of reactant and product. Capital A, capital B are the concentration of reactant. C and D are the concentration of product. It is a general chemical equations. In last year, we have discussed about chemical equilibrium chapter. What do you mean by chemical equilibrium? Whenever a chemical reaction, the forward reaction is equal to the backward reaction, it is a chemical equilibrium. Or whenever the reactant concentration and product concentration are same, it is known as chemical equilibrium. Already discussed before 5 minutes. The rate of reaction is mainly depend upon the concentration of reactant. Rate of reaction ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ, ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಪ್ಲೈಯಿಂಗ್ ಲಾ ಆಫ್ ಮಾಸ್ ಆಕ್ಷನ್, rate is directly proportional to the concentration of what? Reactant. Rate of reaction is directly proportional to the concentration of reactant. The concentration, it can be denoted in the bracket. Concentration, it can be denoted in the form of bracket. A concentration, B concentration. Rate is directly proportional to the concentration of reactant A and B to the power x and y. X is the exponent of A, x is the exponent of concentration A, y is the exponent of concentration B. Okay, x and y ಹೇಗೆ ಅಂತೇಳಿ ನೆಕ್ಸ್ಟ್ ಆರ್ಡರ್ ಆಫ್ ರಿಯಾಕ್ಷನ್ ಬಂದಾಗ ಹೇಳ್ಕೊಡ್ತೀನಿ. ಓಕೆ, ರೇಟ್ ಇಸ್ ಈಕ್ವಲ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ಎ ಟು ದ ಪವರ್ ಎಕ್ಸ್ and concentration B to the power y. This K is known as rate constant. This equation is known as rate law expression or rate law equation or rate equation. X equal to M or X not equal to M. X is equal to M or X not equal to M. Y equal to N or Y not equal to N. M and N are the stoichiometric coefficient of reactant. Okay, where this is the rate law expression. Rate law definition ಹೇಳಬೇಕು ಅಂತಂದ್ರೆ, rate law which express, see the equation, rate law which express in terms of molar concentration of each one of the reactant raised some power x and y, where x and y may or may not be equal to stoichiometric coefficient. Rate ಅಂತಂದ್ರೇನು? Rate means decrease in the concentration of reactant. ಹೇಗೆ ಡಿನೋಟ್ ಮಾಡ್ತೀವಿ? dr by dt ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ನೋಡಿದ್ದೀರಾ.
is equal to k into a to the power of x and b to the power of y. This is known as differential equation for rate of reaction. Minus dr by dt is equal to k into a to the power of x and b to the power of y. K is the rate constant. What are the characteristics of rate constant? ಇದು ನಿಮಗೆ ಸಿ ಇ ಟಿಗೆ ಹೆಲ್ಪ್ ಆಗುತ್ತೆ. ಕೆಲವೊಂದು ತಿಳ್ಕೊಳ್ಳಿ. When rate constant k higher the value of k faster the reaction. ಯಾವಾಗಲೂ ಕೆ ವ್ಯಾಲ್ಯೂ ಜಾಸ್ತಿ ಇದ್ದರೆ ರಿಯಾಕ್ಷನ್ ಫಾಸ್ಟ್ ಇರುತ್ತೆ. ದ ವ್ಯಾಲ್ಯೂ ಆಫ್ ರೇಟ್ ಕಾನ್ಸ್ಟೆಂಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಟ್ ಪರ್ಟಿಕ್ಯುಲರ್ ಟೆಂಪರೇಚರ್. ದ ವ್ಯಾಲ್ಯೂ ಆಫ್ ರೇಟ್ ಕಾನ್ಸ್ಟೆಂಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಟ್ ಪರ್ಟಿಕ್ಯುಲರ್ ಟೆಂಪರೇಚರ್. Point number 3, the value of rate constant means k. The value of rate constant is different at different temperature. One most important point, this is very very important, the rate constant value does not depend upon the reactant concentration. Okay, rate constant value does not depend upon the reactant concentrations. Go to the next concept, order of reaction. In chemical kinetics, all reactions having some order. Order of reaction, it can be found in experimentally but not determined in the balanced chemical equation. ಇದು ಇಂಪಾರ್ಟೆಂಟ್ ಪಾಯಿಂಟ್. ಆರ್ಡರ್ ಆಫ್ ರಿಯಾಕ್ಷನ್ ಡಿಸ್ಕಷನ್ ಮಾಡಬೇಕಾದ್ರೆ ಪ್ರತಿಯೊಂದು ಕೆಮಿಕಲ್ ರಿಯಾಕ್ಷನ್ ಆರ್ಡರ್ನ ಎಕ್ಸ್ಪೆರಿಮೆಂಟಲ್ ಆಗೇ ಐಡೆಂಟಿಫೈ ಮಾಡಿರ್ತಾರೆ, ನಾಟ್ ಫೌಂಡ್ ಇನ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಈ ಕಾನ್ಸೆಪ್ಟ್ ನಿಂತ್ಕೋಬೇಕು ನೀವು. ಫ್ರಮ್ ರೇಟ್ ಲಾ ಎಕ್ಸ್ಪ್ರೆಷನ್, ರೇಟ್ is equal to k into a to the power of x and b to the power of y. A and b are the concentration of reactant. Order of reaction means where x is equal to order of reaction with respect to concentration A. Y is equal to order of reaction with respect to concentration B. Then overall order of reaction ಬೇಕು ಅಂತಂದರೆ x plus y is equal to n. N is the overall order of reaction. What do you mean by K? K is equal to rate constant. ನಾನು ಮತ್ತೆ ಹೇಳ್ತಾ ಇದ್ದೀನಿ. ಇಟ್ ಈಸ್ ಓವರಾಲ್ ಆರ್ಡರ್ ಬೇಕು ಅಂದರೆ ಸಮ್ ಆಫ್ ದ ಪವರ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಎನ್. ಇಟ್ ಇಸ್ ದ ಓವರಾಲ್ ಆರ್ಡರ್ ಆಫ್ ರಿಯಾಕ್ಷನ್. ಕೆ ಇಸ್ ಈಕ್ವಲ್ ಟು ರೇಟ್ ಕಾನ್ಸ್ಟೆಂಟ್. ಹಾಗಾದರೆ ಆರ್ಡರ್ಗೆ ಹೇಗೆ ಡಿಫೈನ್ ಮಾಡ್ತೀರಾ ಆರ್ಡರ್ ಆಫ್ ರಿಯಾಕ್ಷನ್ನ? ಆರ್ಡರ್ ಆಫ್ ರಿಯಾಕ್ಷನ್ ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಸಮ್ ಆಫ್ ದ ಪವರ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ in rate law expression. It is known as order of reaction. Okay, order of reactions, there are so many order of reaction. Zero order reaction, first order reaction, second order reaction, depending upon the what type of reactant is taken in the reactant. ನಾನು ಹೇಳಿದೆ ಆರ್ಡರ್ ಆಫ್ ರಿಯಾಕ್ಷನ್ನು ಎಕ್ಸ್ಪೆರಿಮೆಂಟಲ್ ಮುಖಾಂತರ ತಿಳ್ಕೊಳ್ಬೇಕು, ಇದು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಲ್ಲ ಅಂತೇಳಿ. ಹಾಗಾದರೆ ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಆರ್ಡರ್ ಆಫ್ ರಿಯಾಕ್ಷನ್ ಇಟ್ ಕ್ಯಾನ್ ಬಿ ಫೌಂಡ್ ಇನ್ ಎಕ್ಸ್ಪೆರಿಮೆಂಟಲ್ ಬಟ್ ನಾಟ್ ಇನ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಂತೇಳಿ. ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಇದೆ, ಇದರಿಂದ ತಿಳ್ಕೊಳ್ಳೋಣ ಆರ್ಡರ್ ಆಫ್ ರಿಯಾಕ್ಷನ್ನ ಹೇಗೆ ಐಡೆಂಟಿಫೈ ಮಾಡಿದ್ರು ಅಂತೇಳಿ. CH3COCH3 acetone react with bromine to the formation of CH3COCH2Br plus HBr. Reactant ಏನಿದೆ ಅಸಿಟೋನ್ ಅಂಡ್ ಬ್ರೋಮಿನ್. ಅಕಾರ್ಡಿಂಗ್ ಟು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ತಗೊಂಡಿದ್ರೆ 1 moles ಆಫ್ ಅಸಿಟೋನ್ ಸ್ಟೋಯಿಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ಎಷ್ಟು 1, ಬ್ರೋಮಿನ್ ಎಷ್ಟು 1. 1 moles ಇದ್ದಾಗ ನೀವು ಅದಕ್ಕೆ ಆರ್ಡರ್ ಐಡೆಂಟಿಫೈ ಮಾಡಿದಾಗ ಎಕ್ಸ್ ಪ್ಲಸ್ ವೈ ಅಂತಂದರೆ ಇದು ಸೆಕೆಂಡ್ ಆರ್ಡರ್ ಆಗಬೇಕಿತ್ತು. ಓಕೆ, ಇದು ಸೆಕೆಂಡ್ ಆರ್ಡರ್ ಆಗಬೇಕಿತ್ತು. ಬಟ್ ಸಮ್ ಎಕ್ಸ್ಪೆರಿಮೆಂಟಲ್ ಡಾಟಾ, ಎಕ್ಸ್ಪೆರಿಮೆಂಟಲ್ ನೋಡಿದಾಗ
Some order is identified in the experimental data. Experiment number 1, 0.1 molar bromine, 0.1 molar acetone. The rate is 1.64 into 10 to the power of minus 5. It is the first experiment. The second experiment, concentration of bromine is increased and concentration of acetone kept constant. 0.2 bromine concentration increases, 0.1 molar, that is acetone concentration kept constant. What is the rate of reaction? What is the rate of reaction is 1.65 into 10 to the power of minus 5. Some fractional changes. Next, experiment number 3. Concentration of bromine kept constant when increase in the concentration of acetone 0.1 to 0.2. What is the rate of reaction? Rate of reaction ಏನಾಯಿತು 3.29 into 10 to the power of minus 5 ಅಂತಂದರೆ ಇದಕ್ಕೂ ಕಂಪೇರ್ ಮಾಡಿ ದ ವ್ಯಾಲ್ಯೂ ಈಸ್ ಡಬಲ್. ಯಾವಾಗ? when the concentration of acetone is increases. This experimental data is indicate that the rate of reaction, it is mainly depend upon the concentration of acetone is independent concentration of bromine. It is independent on the concentration of bromine. Okay, ಅದರಿಂದ ಎಕ್ಸ್ಪೆರಿಮೆಂಟಲ್ ಕನ್ಕ್ಲೂಡ್ ತಗೊಂಡಾಗ ನಾವು ಇದು ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಗುತ್ತೆ. Okay, this is the experimental data. Next, discusses about order of reaction. What are the order of reaction? ನಿಮ್ಗೆ ಆರ್ಡರ್ ಆಫ್ ರಿಯಾಕ್ಷನ್ ಏನಂತ ಗೊತ್ತಾಯಿತು. ಯಾವ್ಯಾವ ಆರ್ಡರ್ ಇದೆ ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಫಸ್ಟ್, ಝೀರೋ ಆರ್ಡರ್ ರಿಯಾಕ್ಷನ್. This very important. Take an example. Decomposition of ammonia on the hot surface, on the platinum hot surface to the formation of N2 plus 3H2. Some reaction or carry on the metal surface. It is known as zero order reactions. Okay, zero order ಗೆ definition ಬರಿಬೇಕು ಅಂತಂದ್ರೆ zero order is defined as it is independent concentration of the reactant. Some reactions are carrying on the metal surface. It is known as ಯಾವುದು zero order reaction. Example, decomposition of ammonia on hot platinum surface to the formation of N2 plus 3H2. It is also one of the example for zero order reactions. Next, thermal decomposition of Hi on the gold surface to the formation of H2 plus I2. This is the one of the example for zero order reactions. Okay, ನಿಮಗೆ ಎಕ್ಸಾಮಲ್ಲಿ ಎರಡು ಥರ ಕ್ವಶನ್ ಕೇಳ್ತಾರೆ. ವಾಟ್ ಈಸ್ ಝೀರೋ ಆರ್ಡರ್ ರಿಯಾಕ್ಷನ್, ಗಿವ್ ಅನ್ ಎಕ್ಸಾಂಪಲ್ ಅಂತ ಕೇಳಿದಾಗ ಝೀರೋ ಆರ್ಡರ್ ರಿಯಾಕ್ಷನ್ ಡೆಫಿನೇಷನ್ ಬರೆದು ಎರಡು ಎಕ್ಸಾಂಪಲ್ ಬರೀಬೇಕು. ಆರ್ ಇದೊಂದು ರಿಯಾಕ್ಷನ್ ಕೊಟ್ಟು ವಾಟ್ ಈಸ್ ದ ಆರ್ಡರ್ ಆಫ್ ರಿಯಾಕ್ಷನ್ ಅಂತ ಕೇಳ್ತಾರೆ. ಇಟ್ ಈಸ್ ಝೀರೋ ಆರ್ಡರ್ ರಿಯಾಕ್ಷನ್. ನಿಮಗೆ ಇಲ್ಲಿ ಪ್ಲಾಟಿನಮ್ ಒಂದು ಮೆಟಲ್ ಬಂತು ಅಂತಂದರೆ ನೀವು ಬರೀರಿ ಅದು ಝೀರೋ ಆರ್ಡರ್ ರಿಯಾಕ್ಷನ್. ಸಮ್ ಝೀರೋ ಆರ್ಡರ್ ರಿಯಾಕ್ಷನ್ carrying on the metal surface is known as zero order reaction. ನಿಮಗೆ ಹೈಯರ್ ಲೆವೆಲ್ನಲ್ಲಿ CETಗೆಲ್ಲ ಒಂದು ರಿಯಾಕ್ಷನ್ ಕೇಳ್ತಾರೆ. ಥರ್ಮಲ್ ಡಿಕಾಂಪೋಸಿಷನ್ ಆಫ್ ಫಾಸ್ಫೇನ್ ಆನ್ ದ ಸರ್ಫೇಸ್ ಆಫ್ ಮಾಲಿಬ್ಡನ್ ಅಂಡ್ ಟಂಗ್ಸ್ಟನ್ ಮೆಟಲ್ಸ್. ಓಕೆ, ಹೈ ಪ್ರೆಷರ್ ಅದು ಮೆನ್ಷನ್ ಮಾಡಿರ್ತಾರೆ. ಹೈ ಪ್ರೆಷರ್ ಥರ್ಮಲ್ ಡಿಕಾಂಪೋಸಿಷನ್ ಆಫ್ ಫಾಸ್ಫೇನ್ ಆನ್ ದ ಸರ್ಫೇಸ್ ಆಫ್ ಮಾಲಿಬ್ಡನ್ ಅಂಡ್ ಟಂಗ್ಸ್ಟನ್ at high pressure. What is the order of reaction? It is also example for zero order reactions. Okay, ನೋಡಿ ನಾನು ಹೇಳಿದ್ದೀನಿ ಆಗ್ಲೇ ಆರ್ಡರ್ ಆಫ್ ರಿಯಾಕ್ಷನ್ ಇಟ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಇನ್ ದ ಎಕ್ಸ್ಪೆರಿಮೆಂಟಲ್ ಡಾಟಾ ಬಟ್ ನಾಟ್ ಇನ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ನೀವು ಸ್ಟೈಕೋಮೆಟ್ರಿಕ್ ಕೋಎಫಿಷಿಯಂಟ್ 2 ಇದೆ ಅಂತಂತೇಳಿ ಆರ್ಡರ್ 2 ಅಂತ ಬರೀಬೇಡಿ ಎಕ್ಸಾಮಲ್ಲಿ. ಓಕೆ, ಇಟ್ ಈಸ್ ರೇಟ್ ಇದಕ್ಕೆ ಬರಬೇಕು ಅಂದರೆ ರೇಟ್ ಇಸ್ ಈಕ್ವಲ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ NH3 0. ಕಾನ್ಸಂಟ್ರೇಷನ್ ಆಫ್ NH3 0. ಇಟ್ ಈಸ್ ಝೀರೋ ಆರ್ಡರ್ ರಿಯಾಕ್ಷನ್ ಬಟ್ ನಾಟ್ 2. ಓಕೆ, ಹಾಗಾದರೆ ಇದು 2 ಸೆಕೆಂಡ್ ಆರ್ಡರ್ ಅಲ್ಲ. ಬಿಕಾಸ್ ದೀಸ್ ರಿಯಾಕ್ಷನ್ಸ್ ಆರ್
zero order reactions. Okay, it is independent of the initial concentration of the reactant, zero. It is example for zero order reaction. Confuse ಆಗಿ 2 ಅಂತ ಬರೆಯಕ್ಕೆ ಹೋಗಬೇಡಿ. Next, discuss about first order reaction and second order reaction. ನಾವು ಡಿಸ್ಕಷನ್ ಮಾಡ್ತಿರೋದು ಫಸ್ಟ್ ಆರ್ಡರ್ ಆದ್ರಿಂದ ರೇಟ್ ಲಾ ಅಪ್ಲೈ ಮಾಡಿ. ರೇಟ್ ಇಸ್ ಈಕ್ವಲ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ವಾಟ್ NH4 NO2. ಎಷ್ಟಿದೆ ಮೋಲ್ಸು? 1 ಇದೆ. ಇಟ್ ಇಸ್ ನೋನ್ ಆಸ್ NH4 NO2. ಇಟ್ ಇಸ್ ಪವರ್ 1 ಇರೋದ್ರಿಂದ ಇಟ್ ಇಸ್ ನೋನ್ ಆಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್. First order reaction is sum of the power of the concentration of reactant in rate law expression is 1. This is known as first order reactions. ಏನಿದು? ಟರ್ಷಿಯರಿ ಬ್ಯೂಟೈಲ್ ಬ್ರೋಮೈಡ್ ಹ್ಯಾಲೋ ಆಲ್ಕೈಲ್ಸ್ ಅಲ್ಲಿ ನೆನಪು ಮಾಡ್ಕೊಡಿ. SN1 ರಿಯಾಕ್ಷನ್ಸ್. ಈ CH3 ಟರ್ಷಿಯರಿ ಬ್ಯೂಟೈಲ್ ಬ್ರೋಮೈಡ್ ಶಾರ್ಟ್ ಫಾರ್ಮಲ್ಲಿ ಬಾಂಡ್ ಲೈನ್ ಫಾರ್ಮುಲಾದಲ್ಲಿ ಬರ್ಕೊಂಡಿದ್ದೀನಿ ಇದನ್ನ. ಟರ್ಷಿಯರಿ ಬ್ಯೂಟೈಲ್ ಬ್ರೋಮೈಡ್ react with base SN1 reaction alcohols only to the formation of tertiary alcohol ಬರುತ್ತೆ. Okay, in this reaction is called as SN1 reaction ಅಂತ ಕರೀತಾರೆ. It is first order reactions because the concentration is mainly depend upon the only tertiary butyl bromide. Rate is equal to K into CH3 thrice Br to the power 1. OH ಮೇಲೆ ಡಿಪೆಂಡ್ ಆಗಿಲ್ಲ. ಇಟ್ ಈಸ್ ಎಕ್ಸ್ಪೆರಿಮೆಂಟಲ್ ಡಾಟಾ. ನಿಮಗೆ ಎಕ್ಸ್ಪೆರಿಮೆಂಟಲ್ ಡಾಟಾ ಬರ ತೋರಿಸಿದ್ದೀನಿ ಹೇಗೆ ಅಂತಂತೇಳಿ. ಇಟ್ ಈಸ್ ಎಕ್ಸ್ಪೆರಿಮೆಂಟಲ್ ಡಾಟಾ. ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್. ಲಾಸ್ಟ್ ಒನ್, ರೇಟ್ ಇಸ್ ಈಕ್ವಲ್ ಟು ಕೆ ಇಂಟು ಟು ದ ಪವರ್ ಹೈಡ್ರೋಜನ್ ಪರಾಕ್ಸೈಡ್ H2O2 ಟು ದ ಪವರ್ 1. ಬಟ್ ಇಲ್ಲಿ 2 ಇದೆ. ಅಕಾರ್ಡಿಂಗ್ ಟು ಎಕ್ಸ್ಪೆರಿಮೆಂಟಲ್ ಡಾಟಾ ಇಟ್ ಇಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್ಸ್. ಫಸ್ಟ್ ಆರ್ಡರ್ಗೆ ರೇಟ್ ಇಸ್ ಈಕ್ವಲ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ಟು ದ ಪವರ್ A1. ಓಕೆ, ವಿತ್ ರೆಸ್ಪೆಕ್ಟ್ ಟು ದ ಕಾನ್ಸಂಟ್ರೇಷನ್ A to the power of 1 ಇರ್ಬೋದು. ಇಟ್ ಈಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಆರ್ with respect to the concentration to the power B1 ಇರ್ಬೋದು. It is also first order reaction. Okay, either A ಮೇಲೆ ಡಿಪೆಂಡ್ ಆಗ್ಬೋದು ಆರ್ B ಮೇಲೆ ಡಿಪೆಂಡ್ ಆಗ್ಬೋದು. ಯಾವ್ದಾದ್ರು ಒಂದು ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಬೇಕು. ಇಟ್ ಇಸ್ ಪವರ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಈಸ್ 1 ಇದ್ರೆ ಇಟ್ ಇಸ್ ನೋನ್ ಆಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್. ಸೆಕೆಂಡ್ ಆರ್ಡರ್ ರಿಯಾಕ್ಷನ್ಸ್. ಇನ್ ರೇಟ್ ಲಾ ಎಕ್ಸ್ಪ್ರೆಷನ್ ಸೆಕೆಂಡ್ ಆರ್ಡರ್ ರೇಟ್ is equal to K into A to the power 1 and B to the power 1. Okay, X plus Y. X ಇತ್ತು 1, X ಇತ್ತು ಅಲ್ಲಿ Y ಇತ್ತು. X is equal to 1 and Y is equal to 1. X plus Y is equal to 1 plus 1 is equal to 2. Second order reaction. Sum of the molar concentration of the reactant is 2. It is known as second order reactions. ಇದಕ್ಕೆ ರೇಟ್ ಲಾ ಎಕ್ಸ್ಪ್ರೆಷನ್ ಬರೀರಿ. ರೇಟ್ is equal to K into reactant ಅಲ್ಲಿ ಓನ್ಲಿ ಒನ್ ಟೈಪ್ ಆಫ್ ರಿಯಾಕ್ಟೆಂಟ್ ಇರೋದ್ರಿಂದ HI to the power 2 ಇರೋದ್ರಿಂದ it is a second order reactions. Next, rate is equal to K into concentration to the power N2O ಇರೋದ್ರಿಂದ to the power 2 ಇದೆ ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಇದು ಯಾವ ರಿಯಾಕ್ಷನ್ ಹೇಳ್ಬೋದಾ? ಇಟ್ ಇಸ್ ಎನ್ ಎಕ್ಸಾಂಪಲ್ ಫಾರ್ SN2 ರಿಯಾಕ್ಷನ್. CH3Cl plus OH minus. In this reaction, concentration is depend upon the both the reactant. Okay, rate is equal to K into CH3Cl to the power 1 and OH minus to the power 1. It is 1 plus 1 X plus Y is equal to 2. Second order reaction.
These are the examples of second order reactions. Two type of reactant ಇದ್ರೆ 1+1 ತಗೊಳ್ತೀರಾ. Only one type of reactant ಇದ್ರೆ either rate is equal to K into concentration to the power 2 ಬೇಕಾದ್ರೆ ಇರ್ಬೋದು. Concentration to the power 2 with respect to concentration A. This also second order reactions. I have discussed about zero order, first order and second order reaction. Next go to the fractional order of reactions. These are the examples of fractional order reactions. In rate law, rate is equal to concentration to the power A and concentration to the power B. A to the power X and concentration B to the power Y. This is rate law expressions. Okay. Photochemical combination of hydrogen and bromine to the formation of 2HBr. Some reactions are order is fractions. Okay. ಇದಕ್ಕೆ ನೀವು ಎಕ್ಸ್ಪೆರಿಮೆಂಟಲ್ ಡೇಟಾ ಕ್ಯಾಲ್ಕುಲೇಟ್ ಮಾಡಿ ರೇಟ್ ಬರೆದಾಗ ರೇಟ್ ಇಸ್ ಈಕ್ವಲ್ ಟು ಕೆ ಇಂಟು S2 to the power 1 and Br2 to the power of. The power is off. Okay, according to experimental data. ಇದಕ್ಕೆ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿದಾಗ ಎಕ್ಸ್ ಆರ್ಡರ್ ಇಸ್ ಎಕ್ಸ್ ಪ್ಲಸ್ ವೈ 1 ಪ್ಲಸ್ ಆಫ್ is equal to 3/2. Order is fractions. 3/2 ಬಂತು. This is known as fractional order of reactions. Sum of the power of the concentration of reactant is fraction. This is known as fractional order of reactions. Second one, decomposition of acetaldehyde. ಇದಕ್ಕೆ ಎಕ್ಸ್ಪೆರಿಮೆಂಟಲ್ ಡಾಟಾ ಕ್ಯಾಲ್ಕುಲೇಟ್ ಮಾಡಿ ರೇಟ್ ಎಕ್ಸ್ಪ್ರೆಷನ್ ಕೊಟ್ಟಾಗ ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಅಸಿಟಾಲ್ಡಿಹೈಡ್ ಟು ದ ಪವರ್ 3/2. ದಿಸ್ ಇಸ್ ಆಲ್ಸೋ ಫ್ರಾಕ್ಷನ್ ವ್ಯಾಲ್ಯೂ ಬಂತು. ಇದನ್ನ ಫ್ರಾಕ್ಷನಲ್ ಆರ್ಡರ್ ಆಫ್ ರಿಯಾಕ್ಷನ್. ಆರ್ಡರ್ ಆಫ್ ರಿಯಾಕ್ಷನ್ ಅಲ್ಲಿ ಝೀರೋ ಆರ್ಡರು, ಫಸ್ಟ್ ಆರ್ಡರು, ಸೆಕೆಂಡ್ ಆರ್ಡರು ಆ್ಯಂಡ್ ಫ್ರಾಕ್ಷನಲ್ ಆರ್ಡರ್ ಡಿಸ್ಕಷನ್ ಮಾಡಿದ್ರು. ಓಕೆ, ಎಕ್ಸಾಮಲ್ಲಿ ಈ 4ಅಲ್ಲಿ ಯಾವ್ದಾರ ಒಂದು 2 ಮಾರ್ಕ್ಸ್ ಅಥವಾ 1 ಮಾರ್ಕ್ಸ್ಗೆ ಕೇಳ್ತಾರೆ. ಎಕ್ಸಾಮಲ್ಲಿ ಆರ್ಡರ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು 1 or 2 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋ ಡಿಸ್ಕಷನ್ ಮಾಡೋಣ. ಕ್ಯಾಲ್ಕುಲೇಟ್ ದ ಓವರ್ ಆಲ್ ಆರ್ಡರ್ ಆಫ್ ರಿಯಾಕ್ಷನ್ ವಿಚ್ ಆಸ್ ದ ರೇಟ್ ಎಕ್ಸ್ಪ್ರೆಷನ್ ಈಸ್ ಫಸ್ಟ್ ಒನ್ ರೇಟ್ ಇಸ್ ಈಕ್ವಲ್ ಟು ಕೆ ರೇಟ್ ಕಾನ್ಸ್ಟೆಂಟ್ ಇಂಟು ಕಾನ್ಸಂಟ್ರೇಷನ್ ಎ ಟು ದಿ ಪವರ್ ಆಫ್ ಆಫ್ and concentration b to the power of 3/2. It is the first one. Second one, rate is equal to k into a to the power 3/2 into b to the power of -1. To identify the order of overall order of both the rate expression. Solutions. In rate law expression, markoli rate is equal to k into a to the power of x and b to the power of y. ಫಸ್ಟ್ ಒನ್ ಎ ಏನು ಹೇಳಿದ್ದಾನೆ, ರೇಟ್ ಇಸ್ ಈಕ್ವಲ್ ಟು ಕೆ ಇಂಟು ಎ ಟು ದಿ ಪವರ್ ಆಫ್ ಬಿ ಟು ದಿ ಪವರ್ ಆಫ್ 3/2. ಎ ಫಸ್ಟ್ ಒನ್ ತಗೊಳ್ತಾ ಇದ್ದೀನಿ. ರೇಟ್ ಕೆ ಇಂಟು ಎ ಟು ದಿ ಪವರ್ ಆಫ್ ಆ್ಯಂಡ್ ಬಿ ಟು ದಿ ಪವರ್ ಆಫ್ 3/2. ಆರ್ಡರ್ ಅಂತಂದ್ರೇನು? ಸಮ್ ಆಫ್ ದ ಪವರ್ ಆಫ್ ದ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಇನ್ ರೇಟ್ ಲಾ ಎಕ್ಸ್ಪ್ರೆಷನ್ ಎಕ್ಸ್ ಪ್ಲಸ್ ವೈ. ಎಕ್ಸ್ is equal to half, y is equal to 3/2. x plus y ಮಾಡಿ ಅಂದರೆ half plus 3/2. half plus 3/2 ಮಾಡಿದಾಗ ನಿಮಗೆ is equal to 2. 2 is ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಓವರಾಲ್ ಆರ್ಡರ್ ಏನಾಯಿತು 2. ಯಾವ ಆರ್ಡರ್ ಇದು? ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಎರಡನೇದು rate law expression, rate is equal to k into a to the power of x and b to the power of y. Rate k into a to the power of 3/2 and b to the power of -1. x plus 1 3/2 minus 1, it is 1/2. It is of order reactions. Of order reaction or fractional order reactions.
ಹೇಳ್ಬೇಕು ಹಾಫ್ ಆಫ್ ದ ರಿಯಾಕ್ಷನ್ ಆರ್ ಹಾಫ್ ಆರ್ಡರ್ ರಿಯಾಕ್ಷನ್ ಆರ್ ಫ್ರಾಕ್ಷನಲ್ ಆರ್ಡರ್ ರಿಯಾಕ್ಷನ್ಸ್. ಈ ಥರ ನಿಮಗೆ ಎಕ್ಸಾಮಲ್ಲಿ ಪ್ರಾಬ್ಲಮ್ಸ್ನ 1 ಮಾರ್ಕ್ಸ್ ಆರ್ 2 ಮಾರ್ಕ್ಸ್ ಈ ಥರ ಎಕ್ಸಾಂಪಲ್ ಕೇಳ್ಬೋದು. ಬಟ್ ನೀವು ಕರೆಕ್ಟಾಗಿ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸಸ್ ಅಬೌಟ್ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್. ರೇಟ್ ಕಾನ್ಸ್ಟೆಂಟ್ ಯೂನಿಟ್, ಆ ಯೂನಿಟ್ ಗೊತ್ತಾದಮೇಲೆ ಆ ಯೂನಿಟ್ ಮೇಲೆ ಎಕ್ಸಾಮಲ್ಲಿ ಹೇಗೆ ಪ್ರಾಬ್ಲಮ್ ಕೇಳ್ತಾರೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ತಿಳ್ಕೊಳ್ಳೋಣ. ಓಕೆ.